ಬಿಡದಿ ಭೂಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮದಗಜಗಳ ವೇದಿಕೆಗೆ ಸಾಕ್ಷಿಯಾಗುತ್ತಾ ಬೈರಮಂಗಲ. ಸವಾಲು ಪ್ರತಿ ಸವಾಲು, ಬಹಿರಂಗ ಚರ್ಚೆ ನಡೆಯುತ್ತಾ. ಬೈರಮಂಗಲಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಸಂಜೆ 4 ಗಂಟೆಯವರೆಗೂ ಕೂಡ ಕಾಯ್ತಾ ಇರ್ತೀನಿ ಅನ್ನುವಂತಹ ಮಾತನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬೈರಮಂಗಲದಲ್ಲೇ ಸಂಜೆ 4 ಗಂಟೆಯವರೆಗೂ ಕೂಡ ನಾನಿವತ್ತು ಕಾಯ್ತೀನಿ ಅಂತ ಹೇಳಿ ಪಂಥಾಹ್ವಾನವನ್ನ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಬೈರಮಂಗಲದಲ್ಲಿ ರೈತರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ. ಚರ್ಚೆಗೆ ವೇದಿಕೆಯನ್ನ ಸಿದ್ಧ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ವೇದಿಕೆಯನ್ನು ನಿರ್ಮಿಸಿ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಬಾಲಕೃಷ್ಣಗೆ ಕುರ್ಚಿಯನ್ನ ಹಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಟೌನ್ಶಿಪ್ ಯೋಜನೆಯ ಪರವಾಗಿರುವಂತಹ ರೈತರಿಂದಲೂ ಕೂಡ ಒಂದು ಕಡೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಕಾರನ್ನು ಅಡ್ಡಗಟ್ಟಿ ಪ್ರಶ್ನೆ ಮಾಡೋದಕ್ಕೆ ಕೆಲ ರೈತರು ಕೂಡ ಸಿದ್ಧರಾಗಿದ್ದಾರೆ. ಟೌನ್ಶಿಪ್ ಹೈಡ್ರಾಮಕ್ಕೆ ಇವತ್ತು ಬೈರಮಂಗಲ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಬೈರಮಂಗಲಕ್ಕೆ ತೆರಳಿ ಅಲ್ಲಿ ರೈತರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಶಾಸಕ ಬಾಲಕೃಷ್ಣ ಇಬ್ಬರಿಗೂ ಕೂಡ ಕುರ್ಚಿಯನ್ನು ಕೂಡ ಹಾಕಿ ಅಲ್ಲಿ ರೆಡಿಯಾಗಿ ಬೆಂಬಲಿಗರಿಗೆ ಈ ಚಿಲ್ಲರೆ ವ್ಯವಹಾರ ಇದೆಯಲ್ಲ, ಇದು ಬಿಟ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿ. ಪೋಸ್ಟ್ ಅಂಟ ತಕ್ಷಣ ಮರ್ಯಾದೆ ಹೋಗ್ಬಿಡ್ತದ. ಇನ್ನೂ ಅದು ಎಷ್ಟು ಬೇಕೋ ಹಂಚ್ಕೊಳ್ಳಿ. ಪೋಸ್ಟ್ ಹಿಡ್ಕೊಂಡಿರೋದು ತೋಟದಲ್ಲಿ ಬದನೆಕಾಯಿ ಮಾಡ್ತಿದ್ದಾರೆ. ಹೌದಪ್ಪ, ನಾನು ಬದನೆಕಾಯಿನೂ ಬೆಳೆದಿದ್ದೀನಿ, ಟೊಮೊಟೊನೂ ಬೆಳೆದಿದ್ದೀನಿ, ಬದನೆಕಾಯಿನೂ ಬೆಳೆದಿದ್ದೀನಿ. ನಡೀರಿ. ಅವ್ರ ಪಾಪ ಎಲ್ಲ ಇದು ಮಾಡ್ಕೊಂಡು ತಂದವ್ರು, ದೇವಲೋಕದಿಂದ ಹುಡುಗ ತಂದವ್ರು. ಸರ್, 2 ಬಾರಿ ಸೇಮ್ ಆದವರು ನೋಡ್ರಿ, ನಾನು ಅವ್ರು ಬರೆದಿರೋ ಪತ್ರಿಕೆ 2 ಬಾರಿ ನೀವು ಇಂಡಿವಿಜುವಲ್ ಯಾಕ್ರಿ ಹೇಳ್ತೀರಿ? ಆಮೇಲೆ ನೀವು ನಿಮ್ಮ ಸ್ಟೋರಿಗೋಸ್ಕರ ನನ್ನ ಯಾತಕ್ಕೆ ಈ ಥರ ಹೇಳ್ತೀರಿ? ನಾನು ಮಾಡ್ತಾ ಇರೋದು ರೈತರ ಒಂದು ಹೋರಾಟ ಏನಿದೆ. ರೈತರು ನನಗೆ ರಿಕ್ವೆಸ್ಟ್ ಮಾಡಿದ್ರಿಂದ ಅವ್ರ ಪರವಾಗಿದ್ದೀನಿ. ಸುಮ್ಮನೆ ಅದನ್ನು ದೊಡ್ಡದು ವಿಷಯ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ನೀವು ಮಾಡ್ಕೊತೀರಿ. ನಾವು ಏನು ಹೇಳಿದ್ರೆ ಸತ್ಯ ಹೇಳಿದ್ರೆ ನಾನು ಕೆಂಪೇಗೌಡ ಜಯಂತಿ ಸಾಯಂಕಾಲ ಅಟೆಂಡ್ ಮಾಡ್ತೀನಿ. ನಿಮ್ಮ ಮುಖ್ಯಮಂತ್ರಿ ಪಾಪ ಬ್ಯುಸಿ ಅವರೇ ಸಸಿ ನೆಡೋ ಕಾರ್ಯಕ್ರಮದಲ್ಲಿ. ಇಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ, ಅಲ್ಲಿ 10 ಲಕ್ಷ 8 ಲಕ್ಷ ಸಸ್ಯ ಕಟ್ ಮಾಡೋಕೆ ಹೊರಟವ್ರೆ. ಅಷ್ಟೇ ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳು ಇದು. ಇವತ್ತು ಬೈರಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ತೆರಳಿ ಅಲ್ಲಿ ರೈತರ ಜೊತೆಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನ ನಡೆಸೋದಕ್ಕೆ ಪಂಥಾಹ್ವಾನವನ್ನು ಕೂಡ ನೀಡಿದ್ದಾರೆ. ಅಲ್ಲಿ ವೇದಿಕೆ ಕೂಡ ಸಿದ್ಧಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರಾ ಅನ್ನುವಂತಹ ಪ್ರಶ್ನೆ. ಮುಖ್ಯಮಂತ್ರಿಗಳು ಬರುವಂತಹ ಸಾಧ್ಯತೆ ಇಲ್ಲ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಂತಹ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡೋಣ, ವಿಧಾನಸೌಧಕ್ಕೆ ಬನ್ನಿ ಅನ್ನುವಂತಹ ಮಾತನ್ನ ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿಗಳೇ ಕೊಟ್ಟಿದ್ರು. ಆದರೆ ವಿಧಾನಸೌಧದಲ್ಲಿ ಸಾಧ್ಯ ಇಲ್ಲ, ಬನ್ನಿ ಬೈರಮಂಗಲ ಅಥವಾ ಬಿಡದಿಗೆ ಬನ್ನಿ ಅನ್ನುವಂತಹ ಸವಾಲನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ರು. ಇವತ್ತಿನ ದಿನಾಂಕ ಕೂಡ ಕೊಟ್ಟಿದ್ರು, 27ನೇ ತಾರೀಕು ಬನ್ನಿ ಅಂತ ಹೇಳಿ. 26ಕ್ಕೆ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಆದರೆ ವಿಧಾನಸೌಧಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಚರ್ಚೆ ಆಗ್ಬೇಕಿರೋದು ರೈತರ ಮಧ್ಯದಲ್ಲಿ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ವಾದ. ಹಾಗಾಗಿ ಬೈರಮಂಗಲಕ್ಕೆ ಅಥವಾ ಬಿಡದಿಗೆ ಬನ್ನಿ, ಅಲ್ಲೇ ಚರ್ಚೆಯನ್ನ ಮಾಡೋಣ, ರೈತರ ಸಮ್ಮುಖದಲ್ಲೇ ಮಾತುಕತೆ ಆಗ್ಲಿ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ವಾದ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ವೇದಿಕೆಯನ್ನ ಸಿದ್ಧಪಡಿಸಿ ಮುಖ್ಯಮಂತ್ರಿಗಳಿಗೆ ಹಾಗೂ ಶಾಸಕ ಬಾಲಕೃಷ್ಣ ಅವರಿಗೆ ಪ್ರತ್ಯೇಕ ಚೇರನ್ನು ಕೂಡ ಇಟ್ಟು ಅಲ್ಲಿ ಸಂಜೆಯವರೆಗೂ ಕಾಯ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈ ಬಿಡದಿ ಭೂಯುದ್ಧ ಬೈರಮಂಗಲದಲ್ಲಿ ನಡೆಯುವಂಥ ಈ ಎಲ್ಲ ಬೆಳವಣಿಗೆಗಳು ಕೂಡ ಇವತ್ತು ಸಾಕ್ಷಿಯಾಗ್ತಾ ಇದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇವತ್ತು ನಡೆಯುವಂತಹ ಬೈರಮಂಗಲದಲ್ಲಿ ಡಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಇದೇ ಸಂದರ್ಭದಲ್ಲಿ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಕಡೆಯಲ್ಲಿ ಪ್ರತಿಭಟನೆಯನ್ನ ಬಿಸಿ ಮುಟ್ಟಿಸುವಂತ ಪ್ರಯತ್ನಗಳು ಕೂಡ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಏನಂತಂದರೆ ಬೈರಮಂಗಲದಲ್ಲಿ ಪ್ರತಿಭಟನೆ ಶುರುವಾಗಿ ಈಗ ಆಲ್ರೆಡಿ 15 ತಿಂಗಳುಗಳು ಕಳೀತಾ ಇದೆ. ಏನಂತಂದರೆ ಒಂದು ಕಡೆ ಏನು ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ರೈತರು ಕಳೆದ 15 ತಿಂಗಳಿನಿಂದ ಆ ಟೌನ್ಶಿಪ್ಪು ಬೇಡ ಅಂತ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಬರ್ತಿದ್ರು. ಈ ಪ್ರತಿಭಟನೆಗೆ BJP, JDS ಹಾಗೂ ಹಲವಾರು ರೈತ ಪರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದ್ರು. ಆದರೆ ಏನಂತಂದರೆ ಕಳೆದ 2 ದಿನಗಳಿಂದ ಈ ಪ್ರತಿಭಟನೆ ಮತ್ತಷ್ಟು ತಾರಕಕ್ಕೇರಿರುವಂಥದ್ದು. ಏಕೆಂದರೆ ಇಲ್ಲಿವರೆಗೂ ಕೂಡ ಈ ಯೋಜನೆ ಬೇಡ ಅಂತ ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ರೆ, ಈ ಯೋಜನೆ ಬೇಕು ಅಂತ ಕೂಡ ಇದೇ ಗ್ರಾಮದಲ್ಲಿ ಪಕ್ಕದಲ್ಲೇ ಏನಂತಂದ್ರೆ ಈ ಪ್ರತಿಭಟನೆ ನಡೀತಿರುವಂಥ ಪಕ್ಕದಲ್ಲೇ 100 ಮೀಟರ್ ಪಕ್ಕದಲ್ಲೇ ಯೋಜನೆ ಪರವಾಗಿರುವಂಥವ್ರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಹಾಗಾಗಿ ಈಗ ಏನಂತಂದ್ರೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಏನು ಈ ಪ್ರತಿಭಟನೆಗೆ ಸಾಥ್ ಕೊಡಲು ಮತ್ತೆ ಬೆಂಬಲ ಕೊಡಲು ಏನು ರೈತರಾಗಿರೋದು ಮುಖಂಡರುಗಳಾಗಿರೋದು ಏನು ಬರ್ತಿದ್ರು ಅವರನ್ನ ತಡೆಯುವಂತ ಕೆಲಸವನ್ನ ಏನು ಈ ಯೋಜನೆಗೆ ಪರವಾಗಿರುವಂತವರು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಅಣ್ಣ ತಮ್ಮದಿರಂತ ಇದೀವಿ, ನಮಗೆ ಯೋಜನೆ ಬೇಕು, ಅವ್ರಿಗೆ ಯೋಜನೆ ಬೇಡ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು, ಸರ್ಕಾರ ಅದನ್ನು ತೀರ್ಮಾನ ಮಾಡಲಿ. ಅದು ಬಿಟ್ಟು ಬೇರೆಯವರು ಬಂದು ಇದಕ್ಕೆ ಸಾಥ್ ಕೊಡುವಂಥದ್ದು ನಮಗೆ ಇಷ್ಟ ಇಲ್ಲ. ನಾವೇ ಪ್ರತಿಭಟನೆ ಮಾಡ್ತೀವಿ, ಅವರು ಕೂಡ ಪ್ರತಿಭಟನೆ ಮಾಡಲಿ ಅನ್ನೋದು ಕೂಡ ಏನು ಈ ಯೋಜನೆ ಪರವಾಗಿರುವಂಥವ್ರು ಮಾತಾಡ್ತಾ ಇರುವಂಥದ್ದು. ಆದರೆ ಇವತ್ತು ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಸುಮಾರು 11 ಗಂಟೆಗೆ ಈ ಯೋಜನೆ ಪರವಾಗಿ ಚರ್ಚೆ ಮಾಡಲು ಈಗ ಆಲ್ರೆಡಿ ಒಂದು ಇದನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು, ಸ್ಟೇಜ್ನು ಕೂಡ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಏನಂತಂದ್ರೆ ಈ ಯೋಜನೆ 2006ರಲ್ಲಿ ನಾನು ಯಾಕೆ ಮಾಡಿದೆ ಮತ್ತೆ ಯಾಕೆ ಆ ಯೋಜನೆನ ಅಲ್ಲೇ ಕೈ ಬಿಟ್ಟೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ನೀವು ಬನ್ನಿ ಅಂತ ಏನು ರಾಜ್ಯ ಸರ್ಕಾರದ CM ಆದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದಲ್ಲ 2 ಬಾರಿ ಪತ್ರ ಬರೆದು ಇವತ್ತು ಏನೋ ಚರ್ಚೆಗೆ ಕರೆದಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನಂತಂದ್ರೆ ಕುಮಾರಸ್ವಾಮಿ ಅವರು ಸುಮಾರು 11 ಗಂಟೆಗೆ ಈ ಒಂದು ಬೈರಮಂಗಲ ಗ್ರಾಮಕ್ಕೆ ಬರುವಂಥದ್ದು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಅವರು ಬರಬೇಕಾದ್ರೆ ಏನು ಈ ಯೋಜನೆ ಪರವಾಗಿರುವಂಥವ್ರು ಕೂಡ ಕುಮಾರಸ್ವಾಮಿ ಅವರಿಗೆ ನಾವು ಕೂಡ ಪ್ರಶ್ನೆ ಮಾಡೋಕ್ಕಿದ್ದೀವಿ. ಯಾಕೆ ಅಂತಂದ್ರೆ ಈ ಯೋಜನೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅವರು ನಮ್ಮ ಸಂಪೂರ್ಣವಾಗಿ ಉತ್ತರ ಕೊಟ್ಬಿಟ್ಟು ಆನಂತರ ಅವರು ಆ ರೈತರ ಪರವಾಗಿ ಪ್ರತಿಭಟನೆಗೆ ಹೋಗ್ಲಿ. ಯಾಕೆ ಅಂತಂದ್ರೆ ಈ ಯೋಜನೆ ಬರಬೇಕಾದ್ರೆ ಪ್ರಮುಖ ಕಾರಣ ಅವರೇ. ಯಾಕೆ ಅಂತಂದ್ರೆ 2006ರಲ್ಲಿ ಏನು ಈ 9600 ಎಕರೆನ ರೆಡ್ ಝೋನ್ ಏನು ಮಾಡಿದ್ರು, ಆ ರೆಡ್ ಝೋನ್ ಮಾಡುತ್ತಾವಿಂದ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತೆ ನಮ್ಗೇನಾದ್ರೂ ಕಷ್ಟ ಅಂತಂದ್ರೆ ಮಾರ್ಕೊಳ್ಳೋಕೆ ಹೋದ್ರೆ ಜನರು ತುಂಬಾ ಕಮ್ಮಿ ಬೆಲೆಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ತುಂಬಾ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದೀವಿ. ಈ ಯೋಜನೆ ಬರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಯೋಜನೆ ಪರವಾಗಿರೋರು ಇವತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಚರ್ಚೆಗೆ ಮುಂದಾಗಿರುವಂತದ್ದು. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಆ ರೋಡ್ ನಲ್ಲಿ ಬರಬೇಕಾದ್ರೆ ಅವರು ಮೊದಲೇ ಬಾರಿ ಸಿಗ್ತಾರೆ. ಹಾಗಾಗಿ ಅವರು ನಮಗೆ ಸಂಪೂರ್ಣವಾಗಿ ಉತ್ತರ ಕೊಡ್ಲಿ ಅನ್ನೋದು ಕೂಡ ಯೋಜನೆ ಪರವಾಗಿರುವಂತವ್ರು. ಆದ್ರೆ ಯೋಜನೆ ವಿರುದ್ಧವಾಗಿರೋರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಮ್ಗಿರುವಂತದ್ದು ಬರೀ 10 ಕುಂಟೆ 20 ಕುಂಟೆ ಜಾಗದಲ್ಲಿ ನಾವು ಜೀವನ ಕಟ್ಕೊಂಡು ಹೋಗ್ತಾ ಇದೀವಿ. ನಮಗೆ ಬೆಂಗಳೂರು ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ನನ್ನ ಸಂಸಾರ ನಡ್ಸಕ್ ತುಂಬಾ ಸಹಾಯ ಆಗ್ತಿದೆ. ಯಾಕೆಂದ್ರೆ ಮನೆಯಲ್ಲಿ ಇರುವಂತ ಮಡದಿ ಹಸುಕರು ಕಟ್ಕೊಂಡು ಜೀವನ ನಡೆಸ್ತಿದ್ದಾರೆ. ನಾನು ಹೊರಗಡೆ ಹೋಗಿ ದುಡ್ಕೊಂಡ್ ಬರ್ತಾ ಇದ್ದೀನಿ. ಹಾಗಾಗಿ ನಮ್ಗಿರುವಂತ ಜಮೀನಲ್ಲಿ ನಾವು ಜೀವನ ಕಟ್ಕೋತಾ ಇದೀವಿ. ಅಷ್ಟು ಮಾತು ಈ ಜಮೀನು ಓದುದೇ ಆದ್ರೆ ನಾವು ಹೊರಗಡೆ ಹೋಗಿ ನಾವು ಜೀವನ ಕಟ್ಕೊಳ್ಳೋಕೆ ತುಂಬಾ ತೊಂದರೆ ಆಗುತ್ತೆ ಅನ್ನೋದು ಈ ಯೋಜನೆ ವಿರುದ್ಧವಾಗಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಇವತ್ತು ಏನು ಚರ್ಚೆಗೆ ಕರೆದಿರುವಂತದ್ದು, ಆದ್ರೆ CM ಬರುವುದು ಸಾಕಷ್ಟು ಡೌಟ್ ಇರುವಂತದ್ದು. ಯಾಕೆಂದ್ರೆ CM ಬರ್ಬೇಕಾದ್ರೆ ಪ್ರೋಟೋಕಾಲ್ ನ ಮೇಂಟೈನ್ ಮಾಡಬೇಕು. ಆದ್ರೆ ಈ CM ಬರ್ಬೇಕಾದ್ರೆ ಪೊಲೀಸ್ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಹಾಗಾಗಿ CM ಬರುವಂತದ್ದು ಸಿಕ್ಕಾಪಟ್ಟೆ ಬರೋದಿಲ್ಲ ಅನ್ನೋದು ಕೂಡ ಖಚಿತ ಆಗ್ತಾ ಇರುವಂತದ್ದು. ಆದ್ರೆ ಕುಮಾರಸ್ವಾಮಿ ಅವರಂತೂ ಇವತ್ತು ನಾನು 11 ಗಂಟೆಗೆ ಸ್ಥಳಕ್ಕೆ ಬರ್ತೀನಿ, 4 ಗಂಟೆವರೆಗೂ CM ಯಾವಾಗಲೇ ಬಂದರೂ ಕೂಡ ನಾನು ಚರ್ಚೆಗೆ ಸಿದ್ಧನಿದ್ದೀನಿ ಅಂತ ಸುಮಾರು 4 ಗಂಟೆವರೆಗೂ ಇಲ್ಲೇ ಬೈರಮಂಗಲದಲ್ಲಿ ಇರುವಂತದ್ದು ಬೈರಮಂಗಲದಲ್ಲಿ ಇರ್ತಾರೆ ಅಂತದ್ದು ಕೂಡ JDS ನ ಕಾರ್ಯಕರ್ತರು ಮತ್ತೆ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಯೋಜನೆ ವಿರುದ್ಧವಾಗಿರುವಂತವರು ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಈಗ ನೋಡೋದಾದ್ರೆ ಏನಂತಂದ್ರೆ ಒಂದು ಕಡೆ ಈ ಜಿಲ್ಲೆನ ಗಮನಿಸೋದಾದ್ರೆ ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ JDS ಹಾಗೆ ಕಾಂಗ್ರೆಸ್ನ ವಿರೋಧ ಪಾರ್ಟಿಗಳು. ಯಾಕೆಂದ್ರೆ ಮೊದಲಿನಿಂದನೂ ಕೂಡ ಕುಮಾರಸ್ವಾಮಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ಕೂಡ ಒಂದು ರೀತಿಯ ಏನೋ ಇದನ್ನ ಮಾಡ್ಕೊಂಡೇ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಈ ಯೋಜನೆಗೆ ಇಬ್ರು ಕೂಡ ವಿರೋಧ ಆಗಿರುವಂತದ್ದು. ಹಾಗಾಗಿ ಚರ್ಚೆಗೆ ಬರ್ತಾರಾ, ಹಾಗಾದ್ರೆ ಚರ್ಚೆಗೆ ಬರಲಿಲ್ಲ ಅಂತಂದ್ರೆ ಮುಂದಿನ ಚರ್ಚೆ ಯಾವ ರೀತಿ ಇರುತ್ತೆ, ಅವ್ರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈಗ ಇಲ್ಲಿ ರೈತರು ಮತ್ತೆ ಮುಖಂಡರುಗಳು ಕಾಯ್ತಾ ಇರುವಂತದ್ದು. ಓಕೆ, ಧನ್ಯವಾದ ಜಗದೀಶ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.